ಪ್ರತಿಷ್ಠಿತ ವಸಂತನಗರ ಅಂಬೇಡ್ಕರ್ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ ಯಶಸ್ವಿ ನಡೆದಿದೆ. ಕಾರ್ಯಕ್ರಮದ ಬಗ್ಗೆ ಮತ್ತೆ ತಮ್ಮ ಬೇಡಿಕೆ ಇದೆ ಸರ್. ಇವತ್ತು ಈ ಒಂದು 5/8/2026 ಒಂದು ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಮುಜರಾಯಿ ದೇವಾಲಯ ಅರ್ಚಕರ ಆಗಮಿಕನ ನೌಕರ ಸಂಘದಿಂದ ಒಂದು ಮಾಜಿ ನಿಕಟ ಪೂರ್ವ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನ ಮಾಡಬೇಕು ಅಂತ ಹೇಳಿ ಮಾಡಿ ಕಾರ್ಯಕ್ರಮವನ್ನ ಮಾಡಿದ್ವಿ. ಇವತ್ತು ನಭೂತೋನ ಭವಿಷ್ಯತಿ ಎನ್ನುವ ಹಾಗೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಣೆ ಆಗಿದೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿಯೇ ಕಂಡು ಕೇಳಿರದಂತಹ ಅನೇಕ ಆದೇಶಗಳನ್ನ ಮಾಡಿರ್ತಕ್ಕಂತಹ ಸನ್ಮಾನ್ಯ ಅರ್ಚಕರ ಕಣ್ಮಣಿ ಎಂದೇ ಪ್ರಸಿದ್ಧರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೀವಿ. ಹಾಗೆ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಸಂಘದ ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಅವರಲ್ಲಿ ನಾವು ಮನವಿಯನ್ನ ಕೊಟ್ಟಿದ್ದೀವಿ. ಅವರಿಗೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡಿದ್ದಾರೆ. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಮತ್ತೊಮ್ಮೆ ಈ ಸರ್ಕಾರ ಬರಲಿ, ಅರ್ಚಕರ ಅನೇಕ ಆಶೋತ್ತರಗಳನ್ನ ಈಡೇರಿಸಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿನ್ನೆ ಸಚಿವ ಸಂಪುಟ ವಿಸ್ತರಣೆ ಆಯಿತು, 20 ಜನಕ್ಕೆ ಸಚಿವ ಸ್ಥಾನ ಸಿಕ್ಕಿತು, ಮತ್ತೆ ರಿಪಿಟೇಷನ್ ಸಚಿವ ಸಂಪುಟ ಆಯಿತು. ಮತ್ತೆ ತಮ್ಮ ಸಮುದಾಯಕ್ಕೆ ಒಂದು ಸಚಿವ ಸ್ಥಾನ ಸಿಗಲಿಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸಚಿವ ಸ್ಥಾನ ನಮ್ಮ ಸಮುದಾಯಕ್ಕೆ ಸಿಗಲಿಲ್ಲ, ಆದ್ರೆ ಆ ಸಮುದಾಯವನ್ನ ನಿರ್ಲಕ್ಷ್ಯ ಮಾಡಿದ್ರ ಆ ಸಮುದಾಯಕ್ಕೆ ಖಾತೆ ಕೊಡೋದಕ್ಕಿಂತ ಮುಂಚಿತವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಕಲ ಸೌಲಭ್ಯಗಳನ್ನು ಈ ಸರ್ಕಾರ ಕೊಟ್ರೆ ನಮಗೆ ಖಾತೆ ಕೊಟ್ಟಷ್ಟಂತೆ ಸಂತೋಷ ಆಗ್ತದೆ. ತಮ್ಮ ಏನಾದ್ರು ಆರೋಗ್ಯ ಬೇಡಿಕೆಗಳು ಮತ್ತೆ ಪಿಂಚಣಿ ಬರುತ್ತಾರೆ, ಯಾವ ಬೇಡಿಕೆ? ಈಗ ಅದನ್ನು ಬೇಡಿಕೆಗಳಿದೆ. ಅರ್ಚಕರಿಗೆ 5 ಲಕ್ಷ ರೂಪಾಯಿ ಒಂದು ಇನ್ಶೂರೆನ್ಸ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿದೀವಿ. ಯಾಕೆಂದ್ರೆ ದೇವಾಲಯದಲ್ಲಿ ಹೊಗೆ ಕೊಡ್ಕೊಂಡಿರ್ತಾರೆ ಅಂತ ಅರ್ಚಕರುಗಳಿಗೆ ಇವತ್ತು ನಾವು 5,000 ರೂಪಾಯಿ 5 ಲಕ್ಷವರೆಗೂ ನೀವು ಒಂದು ವಿಮೆಯನ್ನ ಮಾಡಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದೀವಿ.